ನಮಸ್ಕಾರ, ಸರಿತಾ ಲೈಫ್ ಸ್ಟೈಲ್ಗೆ. ಚಿಕನ್ ಬಿರಿಯಾನಿ, ಮಟನ್ ಸಾಂಬಾರ್, ಚಿಕನ್ ಗ್ರೇವಿ, ವೈಟ್ ರೈಸು, ಮೊಟ್ಟೆ ಎಲ್ಲ ರೆಡಿ ಮಾಡಿಟ್ಟು ಅಕ್ಕ ಊಟಿಗೆ ಹೋದಾಗ ಟೀ ತೊಗೊಂಬಂದಿದ್ಲು. ಈ ಟೀ ಬಂದು ಟೀನಲ್ಲಿ ಚಿಗುರು ಅಂತೆ, ಇದು ತುಂಬ ಫಸ್ಟ್ ಕ್ವಾಲಿಟಿ ಅಂತೆ. ಇದ್ರದ್ದು ಟೀ ಮಾಡಿದ್ಲು ಮಧು. ಇದು ಬಂದು ತುಂಬ ಕಾಸ್ಟ್ಲಿ. ಎಷ್ಟು ವೈಟಾಗಿ ಕಾಣ್ತಾ ಇದೆ ನೋಡಿ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದಂತೆ. ನಾವು ಅಡುಗೆ ಎಲ್ಲ ಮಾಡಿಟ್ಟು ಟೀ ಮಾಡಿಸ್ಕೊಂಡು ಕುಡಿತಾ ಇದ್ದೀವಿ. ನಾನು ಕುಡಿದಿದ್ದು ಫಸ್ಟ್ ಟೈಮು. ನನಗೇನು ಅದರಲ್ಲಿ ಟೇಸ್ಟ್ ಇದೆ ಇಲ್ಲ ಅನ್ನಿಸ್ಲೇ ಇಲ್ಲ. ಅದನ್ನೆಲ್ಲ ಮುಗಿಸಿ ಟೈಮ್ ಬಂದು ಆಗಲೇ 8:30 ಆಗೋಯಿತು. ಕವಿತನು ಡ್ಯೂಟಿಯಿಂದ ಬಂದಳು. ಫಸ್ಟು ಎಲ್ರಿಗೂ ಕೂರಿಸಿ ಊಟ ಹಾಕ್ಕೊಡ್ತಾಯಿದ್ದೀನಿ. ನಾನು ಜೊತೆಲಿ ಕೂತ್ಕೊಂಡು ಊಟ ಮುಗಿಸ್ಕೊಂಡೆ. ಇದನ್ನು ಮುಗಿಸಿದ ಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರೆಡಿ ಮಾಡ್ಕೊಂಡಿದ್ದಾರೆ ಮಕ್ಕಳು, ಡ್ಯಾನ್ಸು ಗೇಮು ಅಂಥೇಳಿ. ಊಟ ಮುಗಿಸ್ಕೊಂಡು ಬಂದ ಮೇಲೆ ಫಸ್ಟ್ ಒಂದು ಎಲ್ರದ್ದು ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡ್ರು ಮಕ್ಕಳು. ಒಂದು 3 ಹಾಡು ಹಾಕ್ಕೊಂಡು ಅವ್ರ ಕವಿತಾ ಆಂಟಿ ಜೊತೆ ರೇಗಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಉಪೇಂದ್ರನ ಸಾಂಗಿಗೆ. ನಾವೆಲ್ಲ ಫಸ್ಟು ಹೊರ್ಗಡೆ ಹೋಗಿ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ಮಕ್ಕಳು ಅಕ್ಕನ ಮನೇಲಿ ಚಿಕ್ಕವರಿರೋದ್ರಿಂದ ಮನೇಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮಕ್ಕಳೆಲ್ಲ. ನಮಗೆ ಹೊಸ ವರ್ಷ ಬಂದು ಯುಗಾದಿ. ಅದು ನಾವು ಟ್ರೆಡಿಷ್ನಲ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ ಪ್ರತಿಯೊಬ್ಬರೂ. ಇದು ನಮಗೆ ಡೇಟ್ ಮತ್ತು ಕ್ಯಾಲೆಂಡರ್ಗೂ ನಾವು ಇವಾಗ ಅದು ನಮಗೆ ಅಷ್ಟೇ ಮುಖ್ಯ ಆಗಿದೆ. ಹಾಗಾಗಿ ಅದರದ್ದು ಸೆಲೆಬ್ರೇಷನ್ನು ಸುಮ್ಮನೆ ಒಂದು ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀವಿ. ಇದು ಎಲ್ಲರೂ ಸೇರ್ತೀವಿ ಅನ್ನೋದೊಂದು ಖುಷಿ ಇದೆ. ಮತ್ತು ಈಗಿನ ಮಕ್ಕಳು ಹೇಳ್ತಾರೆ, ನಾವು ಮಾಡಬೇಕು, ಯಾಕೆ ಮಾಡಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅಂತಾರೆ ಅಂಥೇಳಿ ಸುಮಾರು ವರ್ಷಗಳಿಂದ ಇದೊಂದು ಶುರು ಆಗೋಗ್ಬಿಟ್ಟಿದೆ. ಮಕ್ಳಿಗೇನು ಖುಷಿನೋ ನಾವು ಅದನ್ನೇ ಮಾಡೋಣ ಅಂತ. ಈಗ ಅವ್ರಿಗೂ ಹೊರ್ಗಡೆ ಹೋಗಿ ಏನೇನೋ ಮಾಡೋಕ್ಕಿಂತ ನಾವೇ ಅವ್ರ ಜೊತೆ ಫ್ಯಾಮಿಲಿಯಾಗಿ ಸೇರಿಕೊಂಡಾಗ ಇದು ನಮ್ಮೊಳಗೇ ನಾವು ಖುಷಿ ಪಟ್ಕೊಂಡಿರ್ಬೋದಂಥ ದಿನ. ಇವಾಗಿನ ಮಕ್ಕಳಂತೂ ಪುಟ್ಟದು ನೋಡಿ. ಇದು ನಮ್ಮ ಮನೇಲಿರೋದು 1 ವರ್ಷ ಮಗು, ಇನ್ನೊಂದು 3 ವರ್ಷ, ಇವನೊಬ್ಬ 5 ವರ್ಷದವನು. ನಿಜವಾಗ್ಲೂ 12 ಗಂಟೆವರೆಗೆ ಇವು ಕೂಡ ಎಚ್ಚರವಾಗೇ ಇದ್ದವು. ಹಾಡು ಡ್ಯಾನ್ಸು ಅಂದರೆ ಅವು ಮುಂದಕ್ಕೆ ಬರ್ತವೆ. ನಮ್ಮ ಆದ್ಯನಿಗೆ ವೆಸ್ಟರ್ನ್ ಡ್ಯಾನ್ಸ್ ಬರೋಲ್ಲ, ಅವಳು ಕ್ಲಾಸಿಕಲ್ ಡ್ಯಾನ್ಸ್ ಕಲಿತಾ ಇರೋದ್ರಿಂದ ನಾನು ಅದನ್ನೇ ಮಾಡ್ತೀನಿ ಅಮ್ಮ ಅಂಥೇಳಿ ಅವ್ರ ಅಮ್ಮನ ವೇಲ್ನ ಇಸ್ಕೊಂಡು ಕಟ್ಕೊಂಡು ಅವಳು ಮಾಡ್ತಿದ್ದಾಳೆ. ಈ ನಮ್ಮ ತರುಣ್ ಏನು ಮಾಡ್ತಾನೆ, ಕೀಟ್ಲೆ ಮಾಡಬೇಕಲ್ಲ, ಅದಕ್ಕೆ ಅವಳು ಮಾಡೋದನ್ನೆಲ್ಲ ಆಡ್ಕೊಂಡು ನಗ್ತಾ ಇದ್ದಾನೆ. ಸ್ವಲ್ಪ ಕುಡಿದ್ರೆ ಸಾಕು, ಏನು ಫುಲ್ ಕುಡಿಬೇಕು. ಅವ್ರು ಏನಾದ್ರು ರಿಯಾಕ್ಷನ್ ಕೊಟ್ಕೋಬೋದು. ಯಾರು ಕೊಡ್ತಿದ್ದಾನೆ ಹೇಳಿ. ರೆಡಿ ಮಾಡಿದ್ದಷ್ಟು ಗೇಮಲ್ಲಿ ಫಸ್ಟ್ ಆಡ್ಸಿದ್ದು ಈಗ ನೀರು ಕುಡಿಯೋದು ಅಂತ. ಇದನ್ನು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಅಷ್ಟು ಗ್ಲಾಸಲ್ಲಿ ನೀರು ಇಟ್ಟಿದ್ರು. ಅದರಲ್ಲಿ 1 ಗ್ಲಾಸ್ಗೆ ಸ್ವಲ್ಪ ಉಪ್ಪು ಅಥವಾ ಸಕ್ಕರೆ ಇಲ್ಲ ಹುಳಿ ಆ ಥರದ್ದೇನಾದರೂ ಮಿಕ್ಸ್ ಮಾಡಿಟ್ಟಿದ್ರು. ಅದನ್ನು ಕುಡಿದಾಗ ನಮ್ಮ ಮುಖದ ಎಕ್ಸ್ಪ್ರೆಷನ್ನು ಏನೂ ಚೇಂಜ್ ಆಗಿರಬಾರ್ದು.
ಯಾರಿಗೆ ಸಿಕ್ಕಿದ್ರು ಅದನ್ನು ಇವರಲ್ಲಿ ಇರೋರು ಯಾರಾದರೂ ಒಬ್ಬರು ಇಂಥವ್ರಿಗೆ ಸಿಕ್ಕಿದೆ ಅಂತ ಅವರು ಹೇಳಬೇಕು. ಇದೇ ಇದ್ರದ್ದು ಫಸ್ಟ್ ಗೇಮ್ ಆಡಿಸಿದ್ದು, ತುಂಬ ಚೆನ್ನಾಗಿತ್ತು. ಬಂದು ಕಾಲಿಗೆ ಬೆಲೂನ್ನ ಕಟ್ಕೊಂಡು ಆಡೋವಂಥ ಗೇಮು. ಇದರಲ್ಲಿ ಇದಂತೂ ಸಖತ್ತು ಮಜಾ ಇತ್ತು. ಇದರಲ್ಲಿ ಗಿರೀಶು ಫಸ್ಟ್ ಪ್ರೈಸ್ ತೊಗೊಂಡಿದ್ದಾರೆ. ಇದಾದಮೇಲೆ ಇದು 2ನೇ ಗೇಮ್ಸು. ಇದಾದಮೇಲೆ ಪಾಸಿಂಗಿಂದ ಬಾಲು, ಅದರಲ್ಲಿ ಬಂದು ಕವಿತಾ ಫಸ್ಟ್ ಪ್ರೈಸ್ ತೊಗೊಂಡ್ಳು. ಇನ್ನೊಂದು ಗೇಮ್ ಬಂದು ಒಂದು 4 ಬಾಟ್ಲು ಜ್ಯೂಸ್ ಬಾಟ್ಲುಗಳನ್ನ ಇಟ್ಟು ಯಾರು ಕರೆಕ್ಟಾಗಿ ಅದನ್ನು ಐಡೆಂಟಿಫೈ ಮಾಡ್ತಾರೆ ಅಂತ, ಅದರಲ್ಲಿ ಅಮ್ಮು ಫಸ್ಟ್ ಪ್ರೈಸ್ ಬಂದಳು. ಮಿಕ್ಕಿದ್ರಲ್ಲಿ ಪ್ರಕಾಶ್ ಮತ್ತು ಅಪ್ಪು 3rd ಪ್ರೈಸ್ ಬಂದಿದ್ದಾರೆ. ದಕ್ಷತಾ ಮತ್ತು ಮೋನಿಶು 2nd ಪ್ರೈಸ್ ಬಂದಿರಬೇಕು. ಯಾವುದು ಗೇಮ್ಸಲ್ಲಿ ಅಂತ ನನಗಷ್ಟು ನೆನಪು ಬರ್ತಾ ಇಲ್ಲ. ತುಂಬ ಚೆನ್ನಾಗಿತ್ತು ಗೇಮ್ಸ್ಗಳು. ನ್ಯೂ ಇಯರು ಹೇಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಒಂದು 15 ದಿನದಿಂದ ಮಕ್ಕಳೆಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾನೇ ಇದ್ದರು. ಒಂದು ಸಲ ಎಲ್ಲ ರೆಸಾರ್ಟ್ಗೆ ಹೋಗೋಣ ಅಂತ ಅಂದರು. ಒಂದು ಸರಿ ಎಲ್ಲ ನಮ್ಮ ಮೈಸೂರು ಪ್ಯಾಲೇಸ್ ಮುಂದೆ ಹೋಗಿ ಲೈಟಿಂಗ್ಸ್ ಹಾಕ್ತಾರೆ, ಆವಾಗ ಕೇಕ್ ಕಟ್ ಮಾಡ್ಕೊಂಡು ಬರೋಣ ಅಂತ ಅಂದರು. ಆದರೆ ಏನಾಗುತ್ತೆ ಅಂದರೆ ಮಕ್ಕಳು ಚಿಕ್ಕವರಿದ್ದಾರೆ ಅಕ್ಕನ ಮನೆಯಲ್ಲಿ, ಹಂಗಾಗಿ ಇವಾಗ ಮೈಸೂರಲ್ಲೂ ಜಾಸ್ತಿ ಟ್ರಾಫಿಕ್ ಇರೋದ್ರಿಂದ ಏನೂ ಬೇಡ ಅಂತ. ಮತ್ತು ಇನ್ನೊಂದು ನಮ್ಮ ಪ್ಯಾಲೇಸ್ ಮುಂದೆ ಲೈಟಿಂಗ್ಸ್ ಹಾಕೋದು ಡೌಟ್ ಇತ್ತು, ಯಾಕೆಂದರೆ ಮನಮೋಹನ್ ಸಿಂಗ್ ಅವರು ತೀರೋಗಿರೋದ್ರಿಂದ ಅದನ್ನು ಯಾವುದೇ ಥರ ಸೆಲೆಬ್ರೇಷನ್ಗಳು ಮಾಡೋಂಗಿಲ್ಲ ಅಂತ ನಾವು ಮೈಸೂರು ಮಿತ್ರ ಪೇಪರಲ್ಲಿ ನೋಡಿದ್ವಿ. ಹಂಗಾಗಿ ಸರಿ ಅದು ಹೋಗಿ ಮತ್ತು ಟ್ರಾಫಿಕಲ್ಲೆಲ್ಲ ಹಿಂಸೆ ಪಟ್ಕೊಂಡು ಬರೋಕ್ಕಿಂತ ಅಂತ ಕೊನೆಗೆ ಫೈನಲ್ಲಾಗಿ ಮನೆಯಲ್ಲೇ ಆಡ್ರಿ ಗೇಮ್ಸ್ಗಳನ್ನೆಲ್ಲ ಅಂಥೇಳಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನಿಜವಾಗ್ಲೂ ಹೊರಗಡೆ ಹೋಗಿದ್ರೆ ಇಷ್ಟು ಖುಷಿ ಸಿಗ್ತಾಯಿತ್ತೋ ಇಲ್ವೋ, ನಮಗೆ ಟೈಮ್ ಹೆಂಗೆ ಹೋಯ್ತು ಅಂತಲೇ ನಿಜವಾಗ್ಲೂ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಟೈಮ್ನ ಕಳೆದ್ವಿ. ಬೇಕು ಇದೆಲ್ಲ ಒಂದು ಸಲ ನಮ್ಮ ಮನೆಯಲ್ಲಿರೋರ ಜೊತೆ ಎಲ್ಲ ಸೇರಿಕೊಂಡು ಗೇಮ್ಸ್ಗಳನ್ನ ಆಡಿಕೊಂಡು ಒಳ್ಳೆ ಊಟ ಮಾಡೋದ್ರಲ್ಲಿ ನಿಜವಾಗ್ಲೂ ಖುಷಿ ಇದೆ. ನೀವುಗಳು ಇದ್ದರೆ ಈ ಥರ ಟ್ರೈ ಮಾಡಿ ಫ್ಯಾಮಿಲಿಗಳ ಜೊತೆ, ತುಂಬ ಖುಷಿಯಾಗುತ್ತೆ. ನೋಡಿ, ಆದ್ಯ ಮತ್ತು ತಸ್ಮೈ ಇವಾಗ ಯೂಟ್ಯೂಬಲ್ಲಿ ನೋಡ್ಕೊಂಬಿಟ್ಟಿರ್ತಾರೆ ಇಂಥ ಗೇಮ್ಸ್ಗಳನ್ನೆಲ್ಲ. ಎಷ್ಟು ನೀಟಾಗಿ ಆಡ್ಬಿಟ್ಟು ಸರಿ ಬಂದಿಲ್ಲ ಅಂದ ತಕ್ಷಣ ಮತ್ತೆ ಹೋಗಿ ಹಿಂದ್ಗಡೆಯಿಂದ ಲೈನಲ್ಲಿ ನಿಂತ್ಕೊಂಡು ಬರ್ತಾರೆ. ಮಕ್ಕಳು ಎಷ್ಟು ಫಾಸ್ಟ್ ಇದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಈ ಥರದ ಗೇಮ್ಸ್ಗಳನ್ನ ಹಿಂಗೆ ಹೋಗಿ ನಿಂತ್ಕೊಂಡು ಆಡಬೇಕು ಅಂತ. ಅವ್ರನ್ನ ನೋಡಿ ನಾನು ಕಲಿಬೇಕಾಗಿದೆ, ಹಂಗಾಗಿದೆ ಇವಾಗ ಗೇಮ್ಸ್ ಎಲ್ಲ ಫೈನಲ್ಲಾಗಿ ಮುಗ್ದಿದೆ. ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಗೆದ್ದಿರೋರಿಗೆ ಗಿಫ್ಟ್ ಏನಾರು ತೊಗೊಂಬರೋಣ ಅಂದರೆ ಯಾವ ಏಜ್ ಅವರು ಗೆಲ್ತಾರೆ ಅಂತ ಗೊತ್ತಿಲ್ಲ. ಚಿಕ್ಕವರೇ ಗೆಲ್ಬೋದು, ದೊಡ್ಡವರೇ ಗೆಲ್ಬೋದು. ನಾವು ಗಿಫ್ಟ್ ತೊಗೊಂಬಂದಿಟ್ರೆ ಅದು ಸರಿ ಬರಲ್ಲ ಅಂಥೇಳಿ ನಾನು ಕ್ಯಾಶ್ ಪ್ರೈಸ್ನ ಕೊಟ್ಬಿಡೋಣ ಇವಾಗ ಅಂತ ಅಂದ್ಕೊಂಡಿದ್ದೆ. ಪ್ರತಿಯೊಬ್ಬರ ಹತ್ರ ಅಂದರೆ ದೊಡ್ಡವ್ರ ಹತ್ರ ಒಂದು 100ನ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಯಾರ್ಯಾರು ವಿನ್ ಆದರೂ ಅವರಿಗೆಲ್ಲ ನಾನು ಇಲ್ಲೇ ಕರೆದು ಕ್ಯಾಶ್ ಪ್ರೈಸ್ನ ಕೊಡ್ತಾಯಿದ್ದೀನಿ. ಕವಿತಾ ಫಸ್ಟ್ ಪ್ರೈಸು, ಗಿರೀಶ್ ಫಸ್ಟ್ ಪ್ರೈಸು, ಮಧುಶ್ರೀ ಫಸ್ಟ್ ಪ್ರೈಸು, ಪ್ರಕಾಶ್ ಮತ್ತು ತನು 3rd ಪ್ರೈಸು. ಪ್ರಕಾಶ್ ಕ್ಯಾಶ್ ಪ್ರೈಸ್ ಅಲ್ವಾ, ಅದು ತನುಗೆ ಕೊಡು ಅಂತೇಳಿ ಅವಳಿಗೆ ಕೊಡಿಸ್ತಾ ಇದ್ದಾರೆ. ತುಂಬ ಖುಷಿಯಾಯಿತು. ಅದಾದಮೇಲೆ ಜಸ್ಟ್ ಬೇಕಿಂದ ನಾವು ಕೇಕ್ನ ಆರ್ಡ್ರ್ ಮಾಡಿದ್ವಿ. ಇವಾಗ ಟೈಮ್ ಬಂದು ಇನ್ನು 10 ನಿಮಿಷ ಇದೆ. ಟೈಮ್ನ ನೋಡಿ ಇವಾಗ ಎಲ್ಲರೂ ಕೇಕ್ಗಳನ್ನ ಇಟ್ಕೊಂಡು ಫೋಟೋನ ತೆಗೆಸ್ಕೊತಾ ಇದ್ದಾರೆ. ಕರೆಕ್ಟ್ ಟೈಮ್ಗೆ ಕೇಕ್ ಕಟ್ ಮಾಡಿದ್ವಿ ನಾವು. ನಾವು ಬಂದು ನಮ್ಮನೆ ಮೇಲೇ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್, ಹ್ಯಾಪಿ ನ್ಯೂ ಇಯರ್ ಅಮ್ಮ, ಅಮ್ಮ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ ನಿಮಗೆಲ್ಲ ಒಳ್ಳೆ ಮಗ ಚೇಂಜ್ ಕೇಕ್
ಕೇಕೆಲ್ಲ ಕಟ್ ಮಾಡಿ ಮುಗಿದ್ಮೇಲೆ ತರುಣ್ ಸುಮ್ಮನೆ ಇರಲ್ಲ. ಮೋನಿಶ್ ಮುಖಕ್ಕೆ ಕೇಕ್ ಹಾಕ್ಬಿಟ್ಟಿದ್ದಾನೆ. ಅಮ್ಮ ಮುಖಕ್ಕೆ ಕೇಕ್ ಕ್ರೀಮ್ ಹಚ್ಬಿಟ್ಟಿರೋದ್ರಿಂದ ಕೊನೆಗೆ ಅವನು ಬಿಡಲಿಲ್ಲ. ಕೊನೆಗೆ ಅದು ಎಲ್ಲರ ಮುಖಕ್ಕೆ ಒಬ್ರ ಮೇಲೆ ಹಚ್ಚಂಗಾಯಿತು. ಕೊನೆಗೆ ಗಿರೀಶ್ ಅಂಕಲ್ಗೆ ಹಚ್ಬಿಟ್ಟಿದ್ದ. ನಮ್ಮ ಗಿರೀಶ್ ಬಿಡ್ತಾನ, ಅವ್ನು ಯಾವುದ್ರ ಮೇಲೆ ಹೋಗೂ ಬಿಟ್ಟಿಲ್ಲ. ಕೊನೆಗೆ ಮುಖ ಎಲ್ಲ ಫೇಶಿಯಲ್ಲೇ ಮಾಡಿಬಿಡ್ತು ನಮ್ಮ ಗಿರೀಶು ತರುಣ್ಗೆ. ಅದು ಸಖತ್ತಾಗಿತ್ತು ನೋಡೋದಕ್ಕೆ. ಇವಾಗ ಎಲ್ಲದನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾಯಿದ್ದೀವಿ. ಕವಿತಾ ಗಿರೀಶು ಮನೆಗೆ ಹೊರಟರು. ಹೋಗಿ ಸ್ವಲ್ಪ ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಟ್ಟು ಮಲ್ಕೊಬೇಕು. ರಾತ್ರಿ ಅಲ್ಲಿಂದ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹುಡುಗರಿಗೇನು ಸ್ಕೂಲು ಕಾಲೇಜು ರಜೆ ಇರಲಿಲ್ಲ. ಹಂಗಾಗಿ ದೋಸೆ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಮಾಡ್ತಾಯಿದ್ದೀನಿ. ತಿಂಡಿ ಮಾಡಿ ಹುಡುಗರನ್ನೆಲ್ಲ ಕಳಿಸಿ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಸುಮಾರು 12 ಗಂಟೆ ಆಗೋಯಿತು. ಅದನ್ನೆಲ್ಲ ಮುಗಿಸಿ ಕವಿತಾ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಕ್ಕ, ಬರ್ತೀನಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳಿದ್ಲು. ಸರಿ ಆಯಿತು ಬಾ ಕವಿ ಅಂಥೇಳಿ ನಾನೇನು ಮಾಡಿದೆ, ಸಂಜೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ರೆಡಿಯಾಗಿ ಸ್ವಲ್ಪ ಹೊತ್ತು ಮಲಗಿದ್ದೆದ್ದಿದ್ದೆ. ಯಾಕೆಂದರೆ ಲೇಟ್ ಆಯ್ತಲ್ಲ ಹಿಂದಿನ ದಿನ ಮಲ್ಕೊಳ್ಳೋದು. ಮಲಗಿದ್ದೆದ್ದು ಕೈಕಾಲು ಮುಖ ತೊಳ್ಕೊಂಡು ನಮ್ಮ ಮನೆ ಹತ್ರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಕವಿತಾ ಬರೋಷ್ಟರಲ್ಲಿ ಅಂತ ಹೋಗಿ ಅಲ್ಲಿ ಗಣಪತಿದು ದರ್ಶನ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಅಲ್ಲೇ ತಿಂದು ನಾನು ಅಲ್ಲೇ ತಿಂದುಬಿಟ್ಟೆ. ಸುಮ್ಮನೆ ತೊಗೊಂಡೋಗಿ ಅಲ್ಲಿ ಇಲ್ಲಿ ಇಡಬೇಕಲ್ಲ ಅಂಥೇಳಿ ಬಂದೆ. ಅಷ್ಟರಲ್ಲಿ ಕವಿತಾ ಬಂದಳು. ಸರಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದರೆ ಅಲ್ಲಿ ರಶ್ನ ನೋಡಿದ್ರೆ ಅಬ್ಬಾ ದೇವರೇ, ಅರ್ಧ ಕಿಲೋಮೀಟ್ರ್ ದೂರದವರೆಗೂ ಅಷ್ಟು ಜನ ನಿಂತಿದ್ರು. ಸರಿ ಟೈಮ್ ಆಗಲೇ 8 ಗಂಟೆ ಆಗಿದೆ, ಬೇಡ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಡೋಣ, ನಮ್ಮ ಕಾಳಿದಾಸ ರೋಡಲ್ಲಿರೋಂಥದ್ದು ಅಂದ್ಬಿಟ್ಟು ಹೋದ್ವಿ. ಸದ್ಯ ಅಲ್ಲೂ ಕರೆಕ್ಟ್ ಟೈಮಿಗೆ ಹೋಗಿ ಸ್ವಲ್ಪ ತುಳಸಿ ತೊಗೊಂಡೋಗಿ ಪೂಜೆ ಕೊಟ್ಟು ದರ್ಶನ ಎಲ್ಲ ಚೆನ್ನಾಗಾಯಿತು. 8 ಗಂಟೆಗೆ ಕ್ಲೋಸು, 8:15 ಮತ್ತೆ ಓಪನು ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಸರಿ ಬರ್ತಾ ಮತ್ತೆ ಗಿರೀಶ್ಗೆ ಒಂಚೂರು ಸಮಾಧಾನ ಇಲ್ಲ. ನೋಡೋಣ ಅದಕ್ಕೆ ಏನಾದರೂ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಸ್ವಲ್ಪ ರಶ್ ಕಮ್ಮಿ ಆಗಿದರೆ ಮತ್ತೆ ಹೋಗಿ ನೋಡೋಣ ಅಂತ ಮತ್ತು ಅದೇ ರೋಡಲ್ಲಿ ಬಂದ್ವಿ. ಎಷ್ಟು ರಶ್ ಅಂದರೆ ಟೈಮು 9 ಗಂಟೆ ಆದರೂ ಇನ್ನೂ ಅಷ್ಟು ರಶ್ ಇತ್ತು. ನಿಂತ್ಕೊಳ್ಳೋಕ್ಕಾಗಲ್ಲ. ಕವಿತಾ ಗಿರೀಶ್ ಮತ್ತೆ ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕಿತ್ತು. ನೋಡಿ ಎಷ್ಟು ಜನ ನಿಂತಿದ್ದಾರೆ. ಸರಿ ಅಂತೇಳಿ ಹಾಗೆ ಆಚೆಯಿಂದ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.